ಇಷ್ಟು ಮಾಡು ನೀನು. ಫಸ್ಟು ನಿನ್ನನ್ನು ಗೌರವಿಸು. ಯಾವುದಕ್ಕೂ ಭಿಕ್ಷೆ ಬೇಡಬೇಡ. ಇದು ಯಾವಾಗತ್ತೆ? ನಿನ್ನ ಮೌಲ್ಯ ತಿಳ್ಕೊ, ನಿನ್ನ ಬೆಲೆ ತಿಳ್ಕೊ. ಕಡಿಮೆ ಗತಿ ಇತ್ಯರ್ಥ ಮಾಡಬೇಡ, ಆವಾಗ ಹೀಗಿರ್ತೀಯ. ಆಮೇಲೆ ನಿನಗೆ ಗಡಿ ಹಾಕ್ಕೊಳ್ಬೇಡ. ಒಪ್ತೀಯೋ ಒಪ್ಪಲ್ವೋ ಸ್ಪಷ್ಟವಾಗಿ ಗೊತ್ತು ಮಾಡ್ಕೊ. ಇನ್ನೊಂದು ಭಾಳ ಮುಖ್ಯವಾಗಿರೋದು ನೀವು ಮಾಡಬೇಕು, ನಿನ್ನನ್ನು ಹುಡುಕದೇ ಇರೋರನ್ನ ಹುಡುಕೊಂಡು ಹೋಗಬೇಡ. ನಿನ್ನನ್ನು ಕಾಯದೇ ಇರೋರನ್ನ ಕಾಯಬೇಡ. ಬೇರೆಯವ್ರ ಅಭಿಪ್ರಾಯ ನಿನ್ನನ್ನು ಕಂಟ್ರೋಲ್ ಮಾಡದಿರೋ ನೋಡಿಕೊಂಡ್ರೆ ಆವಾಗಲೇ ನಿನಗೆ ಅರ್ಧ ಸಕ್ಸಸ್ ಸಿಗುತ್ತೆ. ಯಾರಾದರೂ ನೀನು ಕೀಳಾಗಿ ನೋಡೋರಿದ್ರೆ ಸುಮ್ಮನೆ ಅವಾಯ್ಡ್ ಮಾಡಿಬಿಡು ಅಷ್ಟೇ. ನೀನು ಏನು ಮಾಡ್ತೀಯ ಅದನ್ನು ಉತ್ತಮವಾಗಿ ಮಾಡು. ಏನಾದರೂ ದುಡ್ಡು ಕೊಡೋದಿದ್ರೆ ಜ್ಞಾಪಕದಲ್ಲಿ ಇಟ್ಕೊ. ಕೊಡಬೇಕು ನಾನು ದುಡ್ಡು ಒಪ್ಕೊ, ಬರೆದಿಟ್ಕೋಬೇಕಾದ್ರೆ. ಕೊಡೋದಂತೂ ಕೊಟ್ಬಿಡು. ಯಾವಾಗಲೂ ಅಷ್ಟೇ, ವಸೂಲು ಮಾಡೋಕ್ಕಿಂತ ಕೊಡೋದು ಜಾಸ್ತಿ ಆಗಬೇಕು, ಪಡ್ಕೊಳ್ಳೋಕ್ಕಿಂತ ಕೊಡೋದು ಜಾಸ್ತಿ ಆಗಬೇಕು. ಆವಾಗ ಪರಮಾತ್ಮನಿಗೆ ಗೊತ್ತು, ಅವನ ಲೆಕ್ಕದಲ್ಲಿ ನಮಗೆ ಖಂಡಿತ ಪಾಲಿತ್ತು.